ನಮಸ್ಕಾರ ರೀ. ಈಗ ಅವ್ರೆಕಾಯಿ ಸೀಸನ್ ಅಲ್ಲ. ಹೆಚ್ಚಿಗಿದ ಅವ್ರೆಕಾಳಿನ ಸಾಂಬಾರು ಮಾಡಿ ತೋರಿಸ್ತೀನಿ. ಪೂರಿ ಜೊತೆಗೆ, ಚಪಾತಿ ಜೊತೆಗೆ, ಅನ್ನದ ಜೊತೆಗೆ ಸೂಪರ್ ಕಾಂಬಿನೇಷನು. ಎಲ್ಲದಕ್ಕೂ ಸೈ ಇದು. ಒಂದು ಬಾಳ್ಗೆ ಇಟ್ಕೊಳ್ಳೋಣ. 2 ಮೀಡಿಯಮ್ ಈರುಳ್ಳಿನ ಫ್ರೈ ಮಾಡ್ಕೊತೀನಿ. ಎಣ್ಣೆ ಹಾಕ್ಕೊಂಡು 2 ಮೀಡಿಯಮ್ ಈರುಳ್ಳಿನ ಫ್ರೈ ಮಾಡ್ಕೊತೀನಿ. ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿವರೆಗೆ ಬಾಡಿಸ್ಕೊಳ್ಳೋಣ. ಒಂದು 5-6 ಎಸಳು ಬೆಳ್ಳುಳ್ಳಿ, ಅರ್ಧ ಇಂಚು ಶುಂಠಿ ಅದ್ರಾಗ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಪೇಸ್ಟ್ ಇದ್ದರೆ ನೀವು ಒಗ್ಗರಣೆ ಒಳಗೆ ಹಾಕಿರಿ. ಒಂದು 1/4 ಸ್ಪೂನು ಧನಿಯಾ ಕಾಳು, ಚಿಟಿಗೆ ಚಕ್ಕಿ, 2 ಲವಂಗ ಸಾಕು. ಮಸಾಲೆ ಭಾಳ ಬೇಡ, ಅದೇ ಸ್ಮೆಲ್ ಆಕತಿ, ತಿನ್ನಂಗೆ ಆಗಂಗಿಲ್ಲ. ಇಷ್ಟು ಹಾಕಿದರೆ ಪರ್ಫೆಕ್ಟು, ಸಾಕು. ಸೂಪರಾಗಿ ಬರ್ತೈತಿ ಗ್ರೇವಿ. ಒಂದು ಪ್ಲೇಟಿಗೆ ತಗೊಂಡು ಇಷ್ಟು ಫ್ರೈ ಆಗಿಂದ ಈ ವಿಧಾನದಾಗ ಮಾಡಿರಿ, ಸೂಪರಾಗಿರ್ತೈತಿ. ರೊಟ್ಟಿ, ಚಪಾತಿ, ಪೂರಿ, ಅನ್ನ ಎಲ್ಲದಕ್ಕೂ ಸೈ. ನಾವು ಇವತ್ತು ಪೂರಿ ಜೊತೆಗೆ ಮಾಡೇವಿ. ಒಂದು ಪ್ಲೇಟಿಗೆ ತೆಗೆದಿಟ್ಟೆ. ಈಗ 2 ಟೊಮೆಟೊನ ಫ್ರೈ ಮಾಡ್ಕೊಳ್ಳೋಣ. ಹಸಿ ಸ್ಮೆಲ್ ಹೋಗಬೇಕು, ಚೆಂದಾಗಿ ಸ್ಮೂತ್ ಆಗಬೇಕು. 2 ಟೊಮೆಟೊ, ನಾಟಿ ಟೊಮೆಟೊ ತೊಗೊರ್ರಿ, ರೆಸಿಪಿ ಸೂಪರ್ ಆಕ್ಕವು. ಇವಾಗ ಒಂದು ಮಿಕ್ಸಿ ಜಾರ್ ಇಟ್ಕೊಂಡು ಕೊಬ್ಬರಿ, ಒಂದು 4 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಪೀಸ್ಗಳನ್ನು ಹಾಕ್ಕೊಂಡು, ಒಂದು ಅರ್ಧ ಸ್ಪೂನ್ ಗಸಗಸಿ ಹಾಕ್ಕೊಂಡು ನೈಸ್ ಪೇಸ್ಟ್ ಮಾಡಿಟ್ಕೋಬೇಕು. ಈ ಥರ ಮಾಡಿರಿ, ಭಾಳ ಅಂದ್ರೆ ಭಾಳ ಅದ್ಭುತವಾಗಿ ಬರ್ತೈತಿ ಅವ್ರೆಕಾಳು ಸಾಂಬಾರು. ಇದನ್ನು ನೈಸ್ ಪೇಸ್ಟ್ ಮಾಡಿ ಒಂದು ಬಟ್ಲಕ್ಕೆ ತೆಗೆದಿಟ್ಕೋತೀನಿ. ಇವಾಗ ಆಗಲೇ ಹುರಿದಿದ್ವಲ್ಲ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮೆಟೊ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಗ್ರೈಂಡ್ ಮಾಡಿಟ್ಕೊಳೋಣ ನೈಸಾಗಿ. ಕೊತ್ತಂಬರಿ ಕಾಳು ಹಾಕಿದ್ದೆ ಒಂದು 1/4 ಸ್ಪೂನು, ಅರ್ಧ ಅಥವಾ 1/4. ಇದನ್ನು ಕೂಡ ನೈಸ್ ಪೇಸ್ಟ್ ಮಾಡಿ ಸೈಡಿಗೆ ಇಟ್ಕೋಬೇಕು. ಇವಾಗ ಒಗ್ಗರಣೆ ಹಾಕೊಂಡು ಬರ್ರಿ ಸಾಂಬಾರಿಗೆ. ನೋಡಿರಿ ಎಷ್ಟು ನೈಸ್ ಆಗೈತಿ. ಅದೇ ಬಾಳ್ಗೆ ಇಟ್ಟು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಣ. ಡಬಲ್ ಸಲ ಬಂದುಬಿಟ್ಟೈತಿ ಇಲ್ಲೇ. ನೋಡಿರಿ, ಅದೇ ಬಾಳ್ಗಿಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಹಾಕೊಂಡು ಸ್ವಲ್ಪ ಸಾಸಿವೆ ಚಟಗುಡ್ಲಿ. ಆನಂತರ ಈ ಹೆಚ್ಚಿಗಿದ ಅವರೆಕಾಳು ಹಾಕಿಬಿಡೋಣ. ಇವನ್ನು ಒಂದು 2 ನಿಮಿಷ ಬೇಯಿಸ್ಕೊಂಬಿಡೋಣ. ಬೆಂದುಬಿಡ್ತಾವೆ ಇದ್ರಾಗ ಜಲ್ದಿ. ಒಂದು ಟೇಬಲ್ ಸ್ಪೂನ್ ಖಾರ ಪುಡಿ ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಈ ರುಬ್ಬಿಟ್ಕೊಂಡಂಥ ಮಸಾಲ ಹಾಕೋಣ. ಚೆಂದಾಗಿ ಇದರ ಜೊತೆಗೆ ಕುದಿಸೋಣ. 1 ಲೋಟ ನೀರು ಹಾಕಿಬಿಡೋಣ. ಇಲ್ಲಿ 1 ಲೋಟ ನೀರು ಹಾಕಿ ಚೆಂದಾಗಿ ಇದನ್ನ ಪಳಪಳ ಅಂತ ಕುದಿಬೇಕು 2 ನಿಮಿಷ. ಅತಿ ನೀರಾಗಬಾರ್ದು, ಗಟ್ಟಿ ಆಗಬಾರ್ದು, ಮೀಡಿಯಮ್ ಆಗಿ ಮಾಡ್ಕೋಬೇಕು.
ನೋಡಿರಿ ಒಂದು 2 ನಿಮಿಷ 3 ನಿಮಿಷ ಚಲೋ ಹೊತ್ನಾಗ ಕುದ್ದ ನಂತರ ಈ ಕೊಬ್ಬರಿ ಗಸಗಸಿ ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ 1 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ರೆಡಿ ಆಗ್ತದೆ ನೋಡಿರಿ ನಮ್ಮ ಹಿಚಕಿದ ಅವ್ರಿಕಾಳು ಸಾಂಬಾರು ಅನ್ರಿ, ಗ್ರೇವಿ ಅನ್ರಿ, ಸೂಪರಾಗಿ ಬಂದಿರ್ತೈತಿ. ಒಳ್ಳೆ ಘಮ ರುಚಿ. ಕೊಬ್ಬರಿದು ಪೇಸ್ಟ್ ಹಾಕಿಂದ 1 ನಿಮಿಷ ಕುದಿಸ್ಕೊಂಡು ಚಲೋ ಹೊತ್ನಂಗೆ ರೆಡಿ ಆಯ್ತು ನೋಡ್ರಿ. ಈಗ ಬಿಸಿ ಬಿಸಿ ಪೂರಿ ಜೊತೆಗೆ ಸರ್ವ್ ಮಾಡಿ ತೋರಿಸ್ತಾನೆ ನಿಮಗೆ. ಫೈನಲಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ರೆ ಮುಗೀತು. ಪೂರಿ ಡಿಟೇಲ್ ರೆಸಿಪಿ ತೋರಿಸಿಲ್ಲ, 1-2-3 ನಿಮಗೆ ಕರಿಯೋದಷ್ಟೇ ತೋರಿಸೀನಿ. ಎಷ್ಟು ಚಂದ ಉಬ್ಬಿ ಬಂದಾವೆ ನೋಡ್ರಿ ಪೂರಿ. ಉಬ್ಬಿ ಬರಬೇಕು ಪೂರಿ ಅಂದ್ರೆ ಹೆಂಗೆ ಮಾಡಬೇಕು ಅನ್ನೋದನ್ನು ಮುಂದಿನ ವಿಡಿಯೋಗಳಲ್ಲಿ ನಾನು ಪೂರಿ ರೆಸಿಪಿ ಹಾಕ್ತೀನಿ ನೋಡಿರಿ. ಎಷ್ಟು ಚಂದ ಉಬ್ಬಿ ಬಂದಾವು. ಈ ಕಲರ್ ಬರಬೇಕು ರೀ ಪೂರಿ ಅಂದ್ರೆ ಟೇಸ್ಟ್. ಬೆಳಗಿರಬಾರ್ದು. ಯಾರೆಲ್ಲ ವಿಡಿಯೋ ನೋಡ್ತೀರಿ, ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ರಿ. ಹೊಸಬ್ರು ಯಾರಾದರೂ ಚಾನಲ್ಗೆ ಎಂಟ್ರಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಎಲ್ಲ ಪುರಿಗಳು ಉಬ್ಬುತ್ತವು. ಹೆಂಗೆ ಮಾಡ್ರಿ ಉಬ್ಬುತ್ತವು, ಹಿಟ್ಟು ಹೆಂಗೆ ನಾದಬೇಕು, ಹೆಂಗೆ ಲಟ್ಟಿಸ್ಬೇಕು, ಹೆಂಗೆ ಕರಿಬೇಕು, ಇದೆಲ್ಲನೂ ನಾನು ಡಿಟೇಲಾಗಿ ಪೂರಿ ರೆಸಿಪಿ ಹಾಕ್ತೇನಂತ. ನೋಡಿರಿ ಪೂರಿ ಕರೆದಿದ್ದಾತು, ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಾನೆ. ನೀವು ಒಂದು ಸಲ ಟ್ರೈ ಮಾಡಿರಿ ಈ ವಿಧಾನದಾಗ. ಮಸ್ತ್ ಅಂದ್ರೆ ಮಸ್ತ ಬರ್ತದೆ ನೋಡಿರಿ, ಅದ್ಭುತವಾಗಿ ಬರ್ತೈತಿ ಗ್ರೇವಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾನೆ. ನಮಸ್ಕಾರ.